ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ 21 ಅಕ್ಟೋಬರ್. ಟೈಮಿಂಗ್ 7 ಓ ಕ್ಲಾಕ್ ಆಗೈತೆ ಮಾರ್ನಿಂಗ. ಸೊ ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಬನ್ನಿ. 6 ಓ ಕ್ಲಾಕಿಗೆ ಅಂದರೆ ಜಲ್ದಿ ಹೋಗ್ಬೇಕಂತ ಮಾಡಿದ್ವಿ, ಬಟ್ ಹಂಗೆ ಲೇಟ್ ಆಗೋದೇ ಇದು. ಸೊ ನಾವಷ್ಟು ಫ್ಯಾಮ್ಲಿ ಹೋಗ್ತಾ ಇರೋದು. ಮನೆಯಿಂದ ಹೊರಡುವಾಗ ಚಹಾ ಅಷ್ಟೇ ಕುಡಿದಿದ್ವಿ. ಇವಾಗ ನಾಷ್ಟಾಕ್ಕೆ ಬಂದಿದ್ದೀವಿ. ಹೋಗೋ ದಾರಿದಲ್ಲೇ ತುಳಸಿಗೆರೆ ಅಂತ ಊರು ಬಂತು. ಸೊ ಅಲ್ಲಿ ಮಾರುತಿ ಗುಡಿ ತುಂಬಾ ಫೇಮಸ್ಸು. ಸೊ ಅಲ್ಲಿಗೆ ಹೋಗಿ ಬರಬೇಕು ಅಂತ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದು ಅಂದರೆ ಕೂಡಲ ಸಂಗಮಕ್ಕೆ. ಲಾಸ್ಟ್ ಟೈಮ್ 2022 ಆಗಸ್ಟಲ್ಲೇನೋ ಬಂದಿದ್ವಿ, ಬಟ್ ಅವಾಗ ಫ್ಲಡ್ ಎಲ್ಲ ಜಾಸ್ತಿ ಇತ್ತು ಅಂತಂದು ಅಲ್ಲಿ ಒಳಗೆ ಹೋಗಕ್ಕೆ ಕೊಟ್ಟಿರಲಿಲ್ಲ. ಸೊ ಎಷ್ಟಂದರೆ ಇವ್ರದ್ದು ಮದುವೆ ಆಗಿತ್ತು ಅಷ್ಟರಲ್ಲಿ ಅಂತ ಸ್ವಲ್ಪ ಖಾಲಿನೂ ಇದ್ವಿ. ಸೊ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಂದಿದ್ದೀವಿ. ಅಷ್ಟು ಮಳೆನೂ ಇರಲಿಲ್ಲ, ಅಷ್ಟು ಬಿಸಿಲು ಇರಲಿಲ್ಲ. ನಮಗೆ ಕರೆಕ್ಟಾಗಿ ಕ್ಲೈಮೇಟ್ ಚೆನ್ನಾಗೇ ಇತ್ತು. ಹಳೆ ಕಾಲದಾಗ ರಾಜರ ಅರಮನೆ ದೊಡ್ಡದೈತೆ ಅಂದ್ರೆ ಅವ್ರ ದ್ವಾರನೂ ದೊಡ್ಡದೇ ಇರುತ್ತೆ. ಸೊ ಇದು ಹಾಗೇ 12ನೇ ಶತಮಾನದಾಗ ದ್ವಾರ ಇಷ್ಟು ದೊಡ್ಡದಾಯಿತು. ಇಲ್ಲಿ ಎಂಟ್ರೆನ್ಸ್ ಪ್ರವಾಸಿಗರಿಗೆ ಫ್ರೂಟ್ಸ್ ಆಯಿತು, ಮಜ್ಜಿಗೆ ಮತ್ತು ದೋಸೆ ಇವೆಲ್ಲನೂ ಮಾರ್ತಾಯಿದ್ರು. ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲನೂ ಮಿಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಮೊಸಳೆ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರು. ಹೋದ ಸರ್ತಿ ಬಂದಾಗ ಅಲ್ಲಿ ಎಂಟ್ರೆನ್ಸಿಗೆ ಅಷ್ಟೇ ಬಿಟ್ಟಿದ್ರು, ಒಳಗಡೆ ಬಿಡ್ತಾ ಇರಲಿಲ್ಲ. ಇದು ಹೊಳಿನೂ ನೋಡಲಿಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ. ನಾವು ಮನೇಲಿ ಪೂಜೆ ಮಾಡ್ತಿರೋಂಥ ಹಳೆ ಲಿಂಗನ ಪೂಜೆ ಮಾಡಿ ಹೊಳೆಯಲ್ಲಿ ಬಿಡ್ತಾ ಇದ್ದಾರೆ, ಹೊಸ ಲಿಂಗನ ತಗೋಬೇಕು ಅಂತ. ನಾವು ಹೋಗ್ತಾ ಇರೋದು ವ್ಯೂ ಪಾಯಿಂಟಿಗೆ. ಸೊ ನಾವು ಅಲ್ಲಿ ನಿಂತು ನೋಡಿದ್ರೆ ಸುತ್ತಲೂ ಎಲ್ಲ ನೀರು ಐತಿ, ನಾವು ನೀರು ಮೇಲೆ ನಿಂತೇವೆ ಅಂತ ಫೀಲ್ ಆಗುತ್ತೆ. ಸೊ ಇಲ್ಲಿ ವಚನ ಹಾಕಿದ್ದಾರೆ, ಯಾರ್ಯಾರು ಏನೇನು ವಚನ ಹೇಳಿದ್ದಾರೆ ಅವ್ರದ್ದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಬಸವನವ್ರದ್ದು ಸಮಾಧಿ ಸ್ಥಳ ಐತಿ. ಇದೊಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಹೊರಗಡೆ ಇಟ್ಟೆಲ್ಲ ಸುತ್ತಲೂ ನೀರು ಐತಿ, ಒಳಗಡೆ ಹಿಂಗೆ ಗುಹೆ ಮಾಡ್ಯಾರ, ಅದರಲ್ಲಿ ಹಿಂಗೆ ಚಕ್ರ ಬರೋ ಹಂಗೆ ಮೆಟ್ಲ ಬೇರೆ ಮಾಡ್ಯಾರ. ಸೊ ಸಖತ್ತಾಗಿ ಅನಿಸ್ತು ನನಗಂತೂ. ಇದೊಂಥರ ಮ್ಯಾಜಿಕ್ನೂ ಅನಿಸ್ತು. ಸ್ವಲ್ಪ ಮೇಲಿಂದ ಕೆಳಗೆ ಹೋದ ತಕ್ಷಣ ಮೇಲಿಂದ ನಾವು ಆ ಕಡೆಯಿಂದ ಹಿಂಗೆ ಯಾವ ಕಡೆಯಿಂದ ಬಂದ್ವಿ ಅಂತಲೂ ಗೊತ್ತಾಗಲ್ಲ. ಕೆಳಗಿಂದ ಸ್ವಲ್ಪ ಮೇಲೆ ಹೋದ ತಕ್ಷಣ ನಾವು ಈ ಕಡೆಯಿಂದ ಬಂದ್ವಾ ಅಂತ ಗೊತ್ತಾಗಲ್ಲ, ಯಾಕಂದರೆ ರೌಂಡ್ ಐತಲ್ಲ ಅದು ಸ್ಟೆಪ್ಸು. ಸೊ ಸ್ವಲ್ಪ ಕನ್ಫ್ಯೂಷನ್ನು ಆಗುತ್ತೆ. ಸೊ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನೀವು ಬಂದು ಒಂಥರ ವಿಸಿಟ್ ಮಾಡಿ. ಒಳಗೆ ಹೆಂಗೆ ಐತಿ ಅದನ್ನ
ಹೋದರೆ ಅಲ್ಲಿ ಜ್ಞಾನ ಮಂದಿರ ಐತಂತೆ. ಸೊ ಹೆಂಗಿದೆ ಅಂತ ನೋಡೋಣ ಬನ್ನಿ. ಬಂದರೆ ಅವೆಲ್ಲ ಗೊಂಬೆ ಟೈಪ್ ಮಾಡಿದ್ದಾರೆ, ಬಟ್ ಇಲ್ಲಿ ಫೋಟೋಸ್ ಇಟ್ಟಿದ್ದಾರೆ ಅವ್ರು ಹೆಂಗೆ ರಿಯಲಿ ಇದ್ರು ಅಂತ. ನಾವು ಸಣ್ಣಾಗಿರ್ತಾಗಿಂದ ನಮ್ಗೇನು ಕಲಿಸಿದಾರಲ್ಲ ಅದಕ್ಕಿಂತ ಜಾಸ್ತಿನೇ ಇಲ್ಲಿ ಸ್ಟೋರೀಸ್ ಇದ್ದಾವೆ ಮತ್ತು ಒಬ್ಬೊಬ್ರಿಗೂ ಒಂದೊಂದು ಥರ ಸ್ಟೋರೀಸು. ಇಂಥ ಪ್ಲೇಸಿಗಂತೂ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಹೊರಗಡೆ ಬೇರೆ ಪ್ಲೇಸಿಗೆ ಹೋಗಿ ಅಲ್ಲೆಲ್ಲ ಇರೋಕ್ಕಿಂತ ಈ ಹಳೆ ಶತಮಾನದಾಗ ಏನೇನು ನಡೆದು ಅನ್ನೋದು ಸ್ಟೋರಿ ತಿಳ್ಕೊಳ್ದೈತ ಅದಕ್ಕಿಂತ ಹುರುಪು ಇನ್ನೇನು ಇಲ್ಲ. ಇವರು ಡಾಕ್ಟರ್ ಮಾತೆ ಮಹಾದೇವಿ ಅವರು 14th March 2019 ಲಿಂಗೈಕ್ಯ ಆಗ್ತಾರೆ. ಈ ತಳಗೆ ದೊಡ್ಡ ಲಿಂಗ ಐತೆ, ಅಲ್ಲೇ ಅವರು ಆದಿ ಲಿಂಗ ಸ್ಥಾಪನೆ ಹೊರಗಡೆ ಬಂದ ತಕ್ಷಣ ಮತ್ತು ಸ್ಟ್ಯಾಚ್ಯೂಸ್ ಕಂಟಿನ್ಯೂ ಆಗಾವ. ನೆಕ್ಸ್ಟ್ ಪ್ರಸಾದ ಮಾಡೋಕ್ಕೆ ಬಂದಿದ್ದೀವಿ. ಇನ್ನೊಂದು 2 minutes ಲೇಟ್ ಆಗಿದ್ದರೆ ಕ್ಲೋಸ್ ಆಗ್ತಾಯಿತ್ತು. ಟೈಮಿಂಗ್ ಬಂದುಬಿಟ್ಟು 12 to 2:30. ನಾವು 2:28 ಹಿಂಗೆ ಬಂದಿದ್ವಿ ಮತ್ತು ರಾತ್ರಿ 8 to 9 o'clock ತನಕ ಇರುತ್ತೆ. ಕೂಡಲ ಸಂಗಮಿಗೆ ಆಲ್ರೆಡಿ ವಿಸಿಟ್ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ, ಬಟ್ ನ್ಯೂಲಿ ಯಾರಾದರೂ ಬರೋರಿದ್ದರೆ ಟೆಂಪಲ್ ಒಂದು ಕಡೆ ಇದೆ, ಪ್ರಸಾದ ಒಂದು ಕಡೆ ಇದೆ, ಸ್ಟ್ಯಾಚ್ಯೂಸ್ ಒಂದು ಕಡೆ ಇದೆ. ನಿಮಗೆ ಗೊತ್ತಿದ್ದರೆ ಮ್ಯಾಪಲ್ಲಿ ಸರ್ಚ್ ಮಾಡಿ, ಇಲ್ಲ ಅಂದರೆ ಅಲ್ಲಿ ಯಾರಾದರೂ ಕೇಳಿ. ಯಾಕಂದರೆ ಬರೀ ಟೆಂಪಲ್ ಅಷ್ಟೇ ಅಂತ ಕೆಲವು ಜನ ಅನ್ಕೊಂಡು ಬಂದಿರ್ತಾರೆ. ಸೊ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ನೋಡಿ. ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಬಾದಾಮಿ. ಸೊ ತುಂಬ ದಿನ ಆಯಿತು, ತುಂಬ ದಿನ ಯಾಕೆ ವರ್ಷನೇ ಆಯಿತು ಈ ಬಾದಾಮಿ ಕೇವ್ ನೋಡಿ. ಇತ್ತೀಚೆಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಇಲ್ಲಿನವ್ರು ಹೇಳ್ತಾ ಇದ್ದಾರೆ. ಕೇವ್ ನೋಡೋಕೆ ಹೋಗಬೇಕಂದ್ರೆ ಎಂಟ್ರೆನ್ಸ್ ಫೀಸ್ ಇದೆ. ಇಂಡಿಯನ್ಸ್ ಆದರೆ 25 ಅಂತೆ, ಫಾರಿನರ್ಸ್ ಆದರೆ 300 ಅಂತೆ. ಬಾದಾಮಿ ಚಾಲುಕ್ಯರು ಇಲ್ಲಿ ಆಡಳಿತ ನಡೆಸಬೇಕಾದ್ರೆ ಪಲ್ಲವಾಸ್ ಡೈನಸ್ಟಿದವ್ರು ಏನು ಮಾಡ್ತಾರೋ ಇವ್ರ ಮೇಲೆ ರಿವೆಂಜ್ ತೀರಿಸಬೇಕು ಅಂತಂದು ಇವ್ರ ಮೇಲೆ ಯುದ್ಧ ಸಾರ್ತಾರೋ. ಸೊ ಎಲ್ಲನೂ ನಾಶ ಮಾಡೋಕೆ ಸಿದ್ಧರಾಗ್ತಾರೆ. ಹಾಗೆಲ್ಲ ಮಾಡಿದ್ದಕ್ಕೆ ಇವಾಗ ಬಾದಾಮಿಯೊಳಗೆ ಏನೇ ಮೂರ್ತಿ ಕೆತ್ತನೆ ಮಾಡಿದ್ರೂ ಅದು ಸ್ವಚ್ಛ ತೊಳೆದಂಗೆ ಆಗೈತಿ. ಯಾವುದೂ ಮೂರ್ತಿ ನೆಟ್ಟಂಗೆ ಕಾಣವಾತು. ಇದೆಲ್ಲ ಹಳೆ ಕಾಲದ ನೋಡ್ತಾ ಇದ್ರೆ ಇವರೆಲ್ಲ ಆಡಳಿತ ನಡೆಸ್ತಾ ಇದ್ರು, ಇವರೆಲ್ಲ ಜನ ಇದ್ರೇನೋ ಅಂತ ಕ್ವಶನ್ ಮಾರ್ಕ್ ಮೂಡ್ತೈತಿ. ಅಲ್ಲಿ ಕೂಡಲ ಸಂಗಮಿಗೆ ಹೋದಾಗ್ಲೂ ಹಾಗೆ ಅನ್ಸೋದು, ಅಲ್ಲಿ ಬಸವನವರು, ಅಕ್ಕ ಮಹಾದೇವಿ ಇವರೆಲ್ಲರೂ 12ನೇ ಶತಮಾನದಾಗ ಇದ್ರ ಅಥವಾ 17ನೇ ಶತಮಾನ ಇತ್ತ ಅಂತ ಕ್ವಶನ್ ಮಾರ್ಕ್ ಬರೋದು. ಇವಾಗ ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೈಟ್ ಆಗೈತಿ, ಹೊರಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬೈ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.